ನಾಯಕರು ಹಾಗೂ ಮುಂದಿನ ಭಾವಿ ಸಚಿವರಾದಂತಹ ಶ್ರೀಯುತ ಡಾಕ್ಟರ್ ರಫೀಕ್ ಅಹಮದ್ ಸಾಹೇಬ್ರವರಿಗೆ 2025ಕ್ಕೆ ನಮ್ಮ ಸಾಹೇಬರು ಮತ್ತೆ MLA ಶಾಸಕರಾಗಿ ಮುಂದೆ ಸಚಿವರಾಗಿ ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಫೀಕ್ ಅಹಮದ್. ನಮಸ್ಕಾರ. ರಫೀಕ್ ಸರ್ ಅವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ವಿಶೇಷ ಏನಂದರೆ ತುಮಕೂರು ಜಿಲ್ಲಾ ಹಾಸ್ಪಿಟಲಲ್ಲಿ ಬಂದು ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಬಂದು ರೋಗಿಗಳಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಏನು ಬಡ ಅವ್ರಿಗೆಲ್ಲನೂ ಮನೆಗಳು ಹಂಚಿದಾರಂತೆ, ತುಂಬ ಖುಷಿಯಾಯಿತು. ಇನ್ನೂ ಹೆಚ್ಚಾಗಿ 1200 ಮನೆಗಳನ್ನ ಹಂಚಿದಾರಂತೆ, ತುಂಬ ಖುಷಿಯಾಯಿತು ಸರ್. ಇನ್ನೂ ಹೆಚ್ಚಾಗಿ ನೀವು ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕೊಡ್ತೀವಿ. ಸಂಘಟನೆ ಒಕ್ಕೂಟದಿಂದ ಇಂದು ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಉಚಿತ ಬನ್ನು ಮತ್ತು ಹಣ್ಣು ಕೊಟ್ಟು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ರಫೀಕ್ ಸಾರು ತುಮಕೂರು ನಗರ MLA ಆಗಿ ಸ್ಪರ್ಧೆ ಮಾಡಬೇಕು. ನಮ್ಮ ಒಕ್ಕೂಟದಿಂದ, ನಮ್ಮ ಸಂಘಟನೆಯಿಂದ, ಕನ್ನಡ ಪರ ಸಂಘಟನೆಯಿಂದ ಯಾವಾಗಲೂ ಅವ್ರನ್ನ ನಾವು ಜೊತೆಲಿರ್ತೀವಿ. ಈ ಹುಟ್ಟುಹಬ್ಬ ಅವ್ರಿಗೆ ಆಯುಷು, ಆರೋಗ್ಯ, ಅಧಿಕಾರ ಕೊಟ್ಟು ದೇವರು ಕಾಪಾಡಲಿ ಅಂತ ಶುಭ ಹಾರೈಸಿ. ನಮ್ಮ ಸಂಘಟನೆಗೂ ದೂರ ಸರ್. ನಾವು ರಾಜಕೀಯಕ್ಕೆ ಸಂಬಂಧ MLA ಆದ ಕ್ಷಣದಲ್ಲಿ ತುಮಕೂರಿನಲ್ಲಿ ಇನ್ನಷ್ಟು ಕನ್ನಡ ಪರ ಹೋರಾಟಗಳಿಗೆ ಸ್ವಲ್ಪ ಬೆಂಬಲ ಕೊಡಬೇಕು. ಎಲ್ಲ ಬೋರ್ಡ್ಗಳನ್ನು ಕನ್ನಡದಲ್ಲಿ ಬೋರ್ಡ್ ಹಾಕಿಸಬೇಕು. ಇದು ನಮ್ಮ ಬೇಡಿಕೆಯಾಗಿರುತ್ತೆ. ಅವರು ನಮ್ಮ ಬೇಡಿಕೆಗೆ ಅಂದರೆ ನಾವು ಯಾವಾಗಲೂ ಅವ್ರ ಬೆನ್ನೆಲುಬಾಗಿ ನಿಂತು ಮುಂದಿನ ರಾಜಕೀಯದಲ್ಲಿ ಅವ್ರ ಬೆನ್ನೆಲುಬಾಗಿ ನಿಂತು ನಾವು ಹೋರಾಡ್ತೇವೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನನ್ನ ಹೆಸರು ಸಾಮ್ರಾಟ್ ಅಶ್ವಾಕ್ ಅಂದ್ಬಿಟ್ಟು, ಕರ್ನಾಟಕ ವೀರ ಕನ್ನಡಿಗರ ವೇದಿಕೆ ರಾಜ್ಯಾಧ್ಯಕ್ಷ. ನಮಸ್ಕಾರ. ಇವತ್ತು ತುಮಕೂರು ನಗರದಲ್ಲಿ ವಿಶೇಷವಾದ ದಿನ. ಸ್ನೇಹಜೀವಿ, ಜನಪ್ರಿಯ ನಾಯಕ, ತುಮಕೂರು ನಗರದ ಮಾಜಿ ಶಾಸಕರು, ಆತ್ಮೀಯರಾದ ಡಾಕ್ಟರ್ ರಫೀಕ್ ಅಹಮದ್ ಶೇಖ್ ಅವರ ಜನ್ಮದಿನ ಇವತ್ತು. ಈ ವಿಶೇಷವಾದ ದಿನ ಎಲ್ಲ ನಾವು ತುಮಕೂರು ನಗರದ ಮುಖಂಡರುಗಳು ಸೇರಿ ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿಸ್ತರಿಸಿ ರಫೀಕ್ ಅಹಮದ್ ಅವರಿಗೆ ಆ ದೇವರು ಆರೋಗ್ಯ, ಆಯುಷ್ಯು, ಯಶಸ್ಸು ಕೊಡಲಿ ಅಂತ ಆ ದೇವರು ತಾವು ಬೇಡ್ಕೊಂಡಿದ್ದೀವಿ. ಅಭಿವೃದ್ಧಿಯ ಅಧಿಕಾರಾದ ಡಾಕ್ಟರ್ ರಫೀಕ್ ಅಹಮದ್ ಅವರು 2013ರಲ್ಲಿ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ ಅಭಿವೃದ್ಧಿ ಚಾಲನೆಗೊಂಡು ಮೊದಲನೇದಾಗಿ ತುಮಕೂರು ನಗರಸಭೆಯನ್ನು ಮೇಲ್ದರ್ಜೆಗೆ ಏರಿಸಿ ಮಹಾನಗರ ಪಾಲಿಕೆಯಾಗಿ ತುಮಕೂರು ನಗರಕ್ಕೆ ಅಪಾರವಾದ ಒಂದು ಗ್ರಾಂಟನ್ನು ತಂದು ತುಮಕೂರು ನಗರವನ್ನು ಸ್ವಚ್ಛತೆ ಮಾಡಿ, ಎಲ್ಲ ಔಟ್ಸ್ಕಟ್ನಲ್ಲಿ UGD ಇರಲಿಲ್ಲ, UGD, ಒಳಚರಂಡಿ, ನೀರು, ಬೀದಿ ಕಂಬ ದೀಪಗಳು, ಹಾಗೆ ಗ್ಲಾಸ್ ಹೌಸು, ಇವತ್ತು ಏನಿದೆ ಡೈರಿ, ಗ್ರಂಥಾಲಯ, ಇಂಥವೆಲ್ಲ ಮಸ್ತಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ತುಮಕೂರು ಅಭಿವೃದ್ಧಿ ಕಾರಣಕ್ಕೆ ಅವ್ರದ್ದು ಒಂದು ಯಶಸ್ಸು ಶಾಸಕರ ಅವಧಿಯಲ್ಲಿ ಆಗಿರೋಂಥ ಅಭಿವೃದ್ಧಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅಲ್ಲಂತವನ್ನ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.